ಸರ್ 535 ದಿವಸದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾವುದೇ ರಾಜಕಾರಣಿ ಬಂದು ಅಲ್ಲಿ ಸರ್ಕಾರದಿಂದ ಒಬ್ರು ಬಂದು ನಮ್ಮನ್ನ ಏನು ಅಂತ ವಿಚಾರಿಸಿಲ್ಲ. ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ನಿಮ್ಮ ಸರ್ಕಾರದಿಂದ ಯಾವ್ದಾದ್ರು ಅಧಿಕಾರಿ ಬಂದು ಏನು ನಿಮ್ಮ ಸಮಸ್ಯೆ ಏನು ಅಂತ ಕೇಳ್ಕೊಂತ ಇದೀವಿ. ಅವ್ರು ಬರ್ತಾ ಇಲ್ಲ. ಈ ಫ್ರೀಡಂ ಪಾರ್ಕ್ಗೆ ಸುಮಾರು ಒಂದು 10 ದಿವಸ ಬಂದಿದೀವಿ. ಇವತ್ತು ಕೂಡ ಒಂದೂವರೆ ಸಾವಿರ ಜನ ಬಂದಿದೀವಿ. ಅವ್ರೇನು ನಮ್ಮ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ ಸರ್ ಸರ್ಕಾರದಿಂದ. ಅವ್ರ 3 ಕೋಟಿ ಅವ್ರಿಗೆ ದೊಡ್ಡದಿರ್ಬೋದು. ಪಕ್ಕ ಈ ಕಡೆ 1.5 ಕಿಲೋಮೀಟರ್ ಬಂದ್ರೆ 12 ಕೋಟಿ, ಮುಂದೆ 4 ಕಿಲೋಮೀಟರ್ ಮುಂದೆ ಹೋದ್ರೆ 8-9 ಕೋಟಿ ಇದೆ. ನಮ್ಮ 2 ಪಂಚಾಯತಿ ಮಾತ್ರ 3 ಕೋಟಿ ಏನು ಏನಾಗ್ತದೆ? ಎಲ್ಲಿ ಹೋದ್ರೆ ನಾವು 3 ಕೋಟಿಗೆ ಜಮೀನ್ ತಗೊಳಕ ಆಗೋದಿಲ್ಲ. ನಮ್ಮ ಸ್ನೇಹಿತರು ಸರ್ ಒಂದು 15-20% ಓಕೆ ಮಾಡ್ಕೊಂಡಿದ್ದಾರೆ. ಯಾರೋ ದೊಡ್ಡ ಜಮೀನ್ದಾರ 50-60 ಎಕರೆಯವರು, ನಾವು 5-10 ಎಕರೆಯವರು ಯಾರು ಒಪ್ಕೊಂಡಿಲ್ಲ. 80% ನಾವು ಯಾರು ಒಪ್ಪಿಲ್ಲ. ಸರ್ಕಾರ ನಮ್ ಕನ್ಫ್ಯೂಸ್ ಮಾಡ್ತಾ ಇದೆ, ನಾವೇನ್ ಮಾಡ್ತಾ ಇಲ್ಲ. ನಾವು ಕರೆಕ್ಟ್ ಆಗಿದ್ದೀವಿ. ಸರ್ಕಾರ ಕನ್ಫ್ಯೂಸ್ ಮಾಡ್ತಾ ಇದೆ. ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಅವ್ರಿಗೆ ಆಮಿಷ ಒಡ್ಡಿ ಸರ್ಕಾರ ಕನ್ಫ್ಯೂಸ್ ಮಾಡ್ತಾ ಇದೆ. ನಾವು ಕನ್ಫ್ಯೂಸ್ ಆಗಿಲ್ಲ. ಸ್ಪಾಟ್ ಬರ್ಲಿ ಸರ್, ಸ್ಪಾಟ್ ಬಂದ್ರೆ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅಂತ. ಸ್ಪಾಟ್ ಬರ್ದೇನೆ ಎಲ್ಲ ವಿಧಾನಸೌಧ ಅಲ್ಲಿ ಕುತ್ಕೊಂಡು ಹೇಳಿದ್ರೆ ಏನು ಗೊತ್ತಾಗುತ್ತೆ? ಸ್ಪಾಟಿಗೆ ಬರ್ಬೇಕು. ಅಲ್ಲೊಂದ್ 100 ಜನ ಕೂರ್ಸ್ಕೊಳ್ಳೋದು, ಅವ್ರಿಗೆ 250 ಜನ ಪೊಲೀಸ್ ಸೆಕ್ಯೂರಿಟಿ ಕೊಡೋದು, ಕೂರ್ಸ್ಕೊಬಿಟ್ಟು ಧಿಕ್ಕಾರ ಹಾಕ್ಸೋದು, ಇದೇ ಮಾಡ್ತಾರೋ ಕೆಲಸ, ಬೇರೆ ಏನಿಲ್ಲ ಅವ್ರದ್ದು. 535 ದಿನ ಸರ್. ಇಲ್ಲ ಸರ್, ಅಲ್ಲಿ ಸ್ಥಳೀಯ MLA ಬಂದಿಲ್ಲ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ DK ಶಿವಕುಮಾರ್ ಕೂಡ ಒಂದು ಅಧಿಕಾರಿನೂ ಬಂದಿಲ್ಲ. DC ಕೂಡ ಬಂದಿಲ್ಲ. DC ಆಫೀಸ್ಗೂ ಮುತ್ತಿಗೆ ಹಾಕಿದ್ವಿ, ಎಲ್ಲ ಮುಗಿಸಿದೀವಿ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರೆಲ್ಲ ನಮ್ಮ ಪರ ಕೆಲಸನೇ ಮಾಡ್ತಿದ್ದಾರೆ. ಅವ್ರದ್ದೇನು ಅಶೋಕ್ ಕೂಡ 2-3 ಸಾರಿ ಬಂದಿದ್ರು. ಆದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ಅವರ ನಾಗೇಂದ್ರ ಅನ್ನೊಂದು ಹಿಡ್ಕೊಂಡು ನಮ್ಮ ಟೌನ್ಶಿಪ್ ಬಗ್ಗೆ ಪ್ರಸ್ತಾಪನೆ ಮಾಡ್ಲಿಲ್ಲ. ದುರ್ದೈವ. ಏನು ಬೆಳಗಲ್ಲ ಸರ್, ಎಲ್ಲೂ ಸಿಕ್ಕಲ್ಲ. ಎಲ್ಲೂ 6 ಏಟಿಗೆ ಭೂಮಿ ನಮ್ಮ 100 ಕಿಲೋಮೀಟರ್ ಸರೌಂಡ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗೋದಿಲ್ಲ. ಇವ್ರು ಸುಮ್ಮನೆ ಹೇಳ್ತಾರೆ ನಮ್ಮ 3 ಕೋಟಿ ಅಂತ. 3 ಕೋಟಿ ಸುಳ್ಳು. 2 ಕೋಟಿ, 2.25 ಕೋಟಿ, 2.10 ಈ ತರ ಫಿಕ್ಸ್ ಮಾಡಿದ್ದಾರೆ. ತೆಂಗಿನ ಮರಕ್ಕೆ 35,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು 2,500 ಕೊಡ್ತಿದ್ದಾರೆ ಒಬ್ಬೊಬ್ರಿಗೆ. ಕನಕಪುರದಲ್ಲೇ ಬೇಜಾನಿದೆ ಸರ್. ಬಯಲು ಪ್ರದೇಶ ಕನಕಪುರದಲ್ಲಿ ಇದೆಯಲ್ಲ, 16,000 ಎಕರೆ, ಒಂದೊಂದು 30-40,000 ಎಕರೆ ಇದೆ. ಅಲ್ಲೇ ಮಾಡ್ಲಿ. ಅವ್ರಿಗೆ ಹೇಳ್ತಾರೆ ಹೋಗಿ ನೀವು ಭೂಮಿ ಕೊಡ್ಬೇಡ ಅಂತ, ಪಕ್ಕ ಬಿರ್ದಕ್ಕೆ ಬಂದು ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಈ ಕಡೆ ಟೊಯೋಟೋ ಇದೆ, ಆ ಕಡೆ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಮಧ್ಯದಲ್ಲಿ ಸೆಂಟ್ರಲ್ 2 ಪಂಚಾಯತಿ ಇದೀವಿ ನಾವು. 2 ಪಂಚಾಯತಿ ತಗೊಂಡ್ಬಿಟ್ರೆ ರೈತರು ಇರೋದಿಲ್ಲ ಅಲ್ಲಿ. ಆ 2 ಪಂಚಾಯತಿ ಫಲವತ್ತಾದ ಭೂಮಿ ಇರೋದು. ಸುಮಾರು ಒಂದು 5 ಲಕ್ಷ ತೆಂಗಿನ ಮರ, ಅಡಿಕೆ ಗಿಡ ಇದೆ. ನಮ್ಮಲ್ಲಿ 2.5 ಕೋಟಿ ತಗೊಂಡು ಅಲ್ಲಿ 10-12 ಕೋಟಿಗೆ ಸೇಲ್ ಮಾಡ್ಕೊಳ್ಳೋದಿಕ್ಕೆ ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಕೊಳ್ಳೋಕೆ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ನಾವು ಕೊಡ್ತಾ ಇಲ್ಲ. ಬರ್ಬೇಕಾಗಿತ್ತು. ನಾನು ಸೆಕ್ಷನ್ ಅಲ್ಲಿ ಕ್ಲೋಸ್ ಮಾಡಿದ್ರಲ್ಲ, ಇದರಿಂದ ಒಂದು 5-6 ಬಸ್ ಕಮ್ಮಿ ಮಾಡ್ಕೊಂಡ್ವಿ. ಸೆಕ್ಷನ್ ನಡೀತಾ ಇದ್ರೆ ಇವತ್ತು ವಿಧಾನಸೌಧ ಚಲ ಇತ್ತು, ಎಲ್ಲರೂ ಹೊರಟಿದ್ವಿ. ಆದ್ರಿಂದ ಒಂದು 10-12 ಬಸ್ ಬಂದ್ವಿ ಅಷ್ಟೇ. ಅನ್ಕೊಂಡಿದೀವಿ ಬರ್ಬೋದು ಅಂತ, ನೋಡ್ಬೇಕು ಸರ್.